ಯಾರು ಬಿಗ್ ಬಾಸ್ ಮನೇಲಿ ಫೇಕ್ ಆಡ್ತಾ ಇದ್ದಾರೆ ಅಂತ ಅನ್ಸೋದಮ್ಮ? ನಂಗಂತೂ ಗೌತಮಿ. ಮತ್ತೆ ಮಂಜಣ್ಣ ಮತ್ತೆ ಗೌತಮಿ ಅವರಿಬ್ರು ನನ್ಗೆ ಇಷ್ಟನೇ ಆಗೋದಿಲ್ಲ. ಯಾರು ಗೆಲ್ಬೇಕು ಬಿಗ್ ಬಾಸ್ ಈ ಸರಿ? ಯಾರು ಗೆಲ್ಲಬೇಕು? ಎಲ್ಲ ಒಂದೇ ಥರ ಇದ್ದಾರೆ 4 ಜನನು. ಬಿಗ್ ಬಾಸ್ ಮನೇಲಿ ಸ್ಟ್ರಾಂಗ್ ಅಂದರೆ ಇವಾಗ ಅಟ್ ಪ್ರೆಸೆಂಟ್ ರಜತ್. ಚೈತ್ರ ಕುಂದಾಪುರ ನೋಡಬೇಕು, ಅವ್ರು ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ. ಅವ್ರು ಚೆನ್ನಾಗಿ ನಡೆಸ್ತಾರೆ, ಅವ್ರು ಮಾತಾಡ್ತಾರೆ, ಅವ್ರು ಇದು ಮಾಡ್ತಾರೆ. ಅವ್ರು ಬಿಟ್ಟರೆ ಇನ್ಯಾರು ನಡ್ಸೋಕ್ಕೆ ಯಾರಿಲ್ಲ. ಮ್ಯಾಮ್ ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತೀವಿ. ಈ season ಮಿಸ್ ಮಾಡಿದಿರ ನೋಡ್ತೀವಿ. ಯಾರು ಇಷ್ಟ? ಯಾರು ಅಂದರೆ ಮೋಕ್ಷಿತಾ ಇಷ್ಟ. ಮೋಕ್ಷಿತಾ ಇಷ್ಟ ಯಾಕೆ? ಅವ್ರ ರಿಯಾಲಿಟಿ ಇಷ್ಟ ಆಗುತ್ತೆ ಒಂಥರ, ಅದಕ್ಕೆ. ಯಾರು ಬಿಗ್ ಬಾಸ್ ಮನೇಲಿ ಫೇಕ್ ಆಡ್ತಾ ಇದ್ದಾರೆ ಅಂತ ಅನ್ಸೋದಮ್ಮ? ನಂಗಂತೂ ಗೌತಮಿ. ಯಾಕೆ ಗೌತಮಿ ಫೇಕ್ ಆಡ್ತಿದ್ದಾರೆ ಅಂತ ಅನ್ಸುತ್ತೆ? ಅವ್ರು ಮಾತಾಡೋದೇ ನನ್ಗೆ ಹಂಗೆ ಅನ್ಸುತ್ತೆ ಒಂಥರ. ಹಂಗೆ ಯಾರು ಸ್ಟ್ರಾಂಗ್ ಬಿಗ್ ಬಾಸ್ ಮನೆ ಒಳಗಡೆ ಅಂತ? ಬಿಗ್ ಬಾಸ್ ಮನೇಲಿ ಸ್ಟ್ರಾಂಗ್ ಅಂದರೆ ಇವಾಗ ಅಟ್ ಪ್ರೆಸೆಂಟ್ ರಜತ್. ಇನ್ನು ಜೋಡಿಗಳ ವಿಚಾರಕ್ಕೆ ಬಂದ್ರೆ ಧನರಾಜ್ ಮತ್ತೆ ಹನುಮಂತು ವೆರಿ ಗುಡ್, ವೆರಿ ಗುಡ್, ಸೂಪರ್ ಪ್ಲೇಯಿಂಗ್. ನಿಜವಾಗ್ಲೂ ಒಳ್ಳೆ ಜೋಡಿ ಅವರಿಬ್ಬರದು, ಹೇಳಬೇಕು ಅಂತ. ತ್ರಿವಿಕ್ರಮ್ ಮತ್ತೆ ಭವ್ಯ ಓಕೆ ಓಕೆ ಓಕೆ. ಮತ್ತೆ ಮಂಜಣ್ಣ ಮತ್ತೆ ಗೌತಮಿ ಅವರಿಬ್ರು ನನ್ಗೆ ಇಷ್ಟನೇ ಆಗೋದಿಲ್ಲ. ಅವರಿಬ್ರು ಅವ್ರ ಜೋಡಿ ಇಷ್ಟ ಇಲ್ಲ, ಅವರಿಬ್ರದ್ದು ಬೀದಿ ಇಷ್ಟ ಇಲ್ಲ, ಏನೂ ಇಷ್ಟ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ. ರಜಿತ್ ಮತ್ತೆ ಚೈತ್ರ ಕುಂದಾಪುರ್ ಏನು ಒಂಥರ ಇಬ್ರು ಒಂದೇ ಥರ ಇದ್ದಾರೆ, ಒಂದೇ ಕ್ಯಾರೆಕ್ಟ್ರು, ಅದಕ್ಕೆ ಇಬ್ಬರು ಚೆನ್ನಾಗಿದ್ದಾರೆ ಒಂಥರ. ಹಾಗೆ ಯಾರು ವಿನ್ ಆಗ್ಬೋದು ಈ ಸೀಸನ್ ಅಂತ ಅನ್ಸುತ್ತೆ? ಯಾರು ಟ್ರೋಫಿಗೆ ಎತ್ಕೊಂಡು ಈಚೆ ಬರ್ಬೋದು? ಹನುಮಂತು. ಯಾಕೆ ಅಷ್ಟು ಸ್ಟ್ರಾಂಗ್ ಹನುಮಂತು ಮೇಲೆ? ನಿನ್ನೆ ಎಪಿಸೋಡ್ ನೋಡಾದ್ಮೇಲಂತೂ ಅನ್ಸ್ಬಿಡ್ತು ಅವರೇ ಗೆಲ್ತಾರೆ ಅಂತ ಅಂದ್ಬಿಟ್ಟು. ಫೈನಲ್ ಹೋದ್ರು ಅಂತನಾ? ಹೋದ್ರು ಅಂತ. ಮತ್ತೆ ಅವರು ಆಡ್ತಾ ಇರೋದು ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಮತ್ತು ನಿನ್ನೆ ಎಪಿಸೋಡಿಂದ ತುಂಬ ಅನಿಸ್ತು ಅವರೇ ಫೈನಲ್ಗೆ ಗೆಲ್ತಾರೆ ಅಂತ ಅಂದ್ಬಿಟ್ಟು. ಯಾವ 5 ಯಾರ್ಯಾರು ಬರ್ಬೋದು ಅಂತ ಅನ್ಸುತ್ತಮ್ಮ? ಹನುಮಂತು ಆಬ್ವಿಯಸ್ಲಿ, ಭವ್ಯ, ತ್ರಿವಿಕ್ರಮು, ಮಂಜಣ್ಣ. ಹುಡುಗಿಯರು ಯಾರು ಗೆಲ್ಲಲ್ಲ ಅಂತಾರ 3 ಜನದಲ್ಲಿ? ಭವ್ಯ ಗೆಲ್ಬೋದು, ಚಾನ್ಸಸ್ ಇದೆ, ಹೇಳಕ್ಕಾಗಲ್ಲ. ಅವರು ಸುದೀಪ್ ಅವ್ರು ನೆಕ್ಸ್ಟ್ ಈ ಶೋನ ನಡ್ಸ್ಕೊಡಲ್ಲ ಅಂತ ಹೇಳಿದ್ದಾರೆ. ಅವ್ರು ಬಿಟ್ಟು ಬೇರೆ ಯಾರು ನಡ್ಸ್ಬೋದು ಅಂತ ಅನ್ಸುತ್ತೆ? ಊಹೆನೂ ಮಾಡಿಲ್ಲ ಇನ್ನು ಅದನ್ನ. ಬೇಡವೂ ಬೇಡ ಯಾರೂ. ಮತ್ತೆ ನೆಕ್ಸ್ಟ್ ಸೀಸನ್ ನೋಡಲ್ವಾ ಆಗಿದ್ರೆ ನೀವು? ನೋಡ್ತೀವಿ, ನೋಡಲ್ಲ ಅಂತಲ್ಲ, ಈ ಕ್ರೇಜ್ ಇರಲ್ಲ ಅನ್ಸುತ್ತೆ ಅಷ್ಟೇ. ಆತ ಥ್ಯಾಂಕ್ ಯು ಮಮ್. ನೀವು ನೋಡಲ್ವಾ? ನೋಡ್ತೀವಿ. ಯಾರು ಇಷ್ಟ ನಿಮಗೆ? ಹನುಮಂತನೇ. ಯಾರು ವಿನ್ ಆಗ್ಬೇಕು? ಅಂದರೆ ಹನುಮಂತನೇ ಆಗಬೇಕು. ಹನುಮಂತನೇ ನಿಮ್ಗೆ ಇಷ್ಟ ಅಂತ ಹನುಮಂತನೇ ವಿನ್ ಆಗ್ಬೇಕಾ? ಹಂಗಂತಲ್ಲ, ಒಟ್ಟಲ್ಲಿ ಹನುಮಂತು ವಿನ್ ಆಗಬೇಕು. ಯಾರು ಸ್ಟ್ರಾಂಗ್ ಆಗಿ ಆಡ್ತಾ ಇದಾರೆ ಬಿಗ್ ಬಾಸ್ ಮನೆ ಒಳಗಡೆ? ಸ್ಟ್ರಾಂಗ್ ಆಗಿ ಇವರು ಮಂಜು, ತ್ರಿವಿಕ್ರಮ್ ಸ್ಟ್ರಾಂಗ್ ಆಗಿ ಆಡ್ತಿದ್ದಾರೆ. ಯಾರು ಫೇಕ್ ಆಟ ಆಡ್ತಾ ಇದಾರೆ ಅಂತ ಅನ್ಸುತ್ತೆ? ಬೇಕಂತೇನು ಅನಿಸಿಲ್ಲ, ಯಾರು ಅನ್ಸ್ತಿಲ್ವಾ? ಅವ್ರವ್ರ ಆಟ ಆಡ್ತಿದ್ದಾರೆ ಎಲ್ಲರೂ. ಹನುಮಂತು ಮತ್ತೆ ಧನರಾಜ್ ಅವ್ರ ಜೋಡಿ ಹೇಗಿದೆ? ಸೂಪರ್, ಚೆನ್ನಾಗಿದೆ. ಕಾಂಬಿನೇಷನ್ನು ಚೆನ್ನಾಗಿದೆ, ಕಾಮಿಡಿಯಾಗಿ ಎಲ್ಲ ಚೆನ್ನಾಗಿದೆ ಇಬ್ಬರು ಜೋಡಿ. ತ್ರಿವಿಕ್ರಮ್ ಮತ್ತೆ ಭವ್ಯ ಓಕೆ. ಮಂಜಣ್ಣ ಮತ್ತೆ ಗೌತಮಿ ಅವ್ರದ್ದು ಓಕೆ. ಇವರು ರಜತ್ ಮತ್ತೆ ಚೈತ್ರ ಕುಂದಾಪುರ್. ಅದೇ ನಮ್ಮ ಅಕ್ಕ ಹೇಳ್ದಂಗೆ ಇಬ್ರಿಗೂ ಚೆನ್ನಾಗಿದೆ ಕಾಂಬಿನೇಷನ್. ಯಾರು ಟಾಪ್ 5 ಯಾರು ಬರ್ಬೋದು ಅಂತ ಅನ್ಸುತ್ತೆ? ಈ ಭವ್ಯ, ತ್ರಿವಿಕ್ರಮ್, ಹನುಮಂತು, ಮಂಜಣ್ಣ. ಸುದೀಪ್ ಅವ್ರನ್ನ ಬಿಟ್ಟು ನೆಕ್ಸ್ಟ್ ಯಾರು ನಡೆಸ್ಬೋದು ಶೋನ? ಮಾಡಿದ್ರೇ ಚೆನ್ನಾಗಿರುತ್ತೆ. ಸುದೀಪ್ ಅವ್ರು ಮಾಡಿದ್ರೇ ಚೆನ್ನಾಗಿರುತ್ತೆ. ಆ ವಾಯ್ಸು ಅದೆಲ್ಲ ಅವ್ರು ಮಾಡಿದ್ರೇ ಚೆನ್ನಾಗಿರೋದು. ಬಟ್ ಅವ್ರು ನಡ್ಸಲ್ಲ ಅಂತ ಹೇಳಿದಾರಲ್ವಾ, ಸೊ ಹಾಗಾಗಿ ಅಲ್ಲ, ಹಂಗೆ ಹೇಳಿದ್ದಾರೆ. ಬಟ್ ನಡೆಸಿದ್ರೆ ಒಳ್ಳೇದು, ಚೆನ್ನಾಗಿರುತ್ತೆ, ನೋಡೋಕ್ಕೂ ಖುಷಿ ಇರುತ್ತೆ ಅವ್ರು ಮಾಡಿದ್ರೆ. ಅದು ಒಬ್ರು ಮಾಡಿ ನೋಡಿರ್ತೀವಲ್ವ, ಆ ಇದರಲ್ಲಿ ಇನ್ನೊಬ್ಬರನ್ನ ನೋಡೋಕೆ ಇಷ್ಟ ಆಗಲ್ಲ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದ್ದೀವಿ. ಯಾರು ಇಷ್ಟ? ನನಗೆ ಅವಳು ಹೆಸರು ಇದ್ರಲ್ಲಿ ಮಾಡಿದ್ಲಲ್ಲ, ಅವಳ ಹೆಸರೇನಪ್ಪ? ಯಾವ್ದ್ರಲ್ಲಿ? ಸೀರಿಯಲ್ ಅಲ್ಲ? ಹಾಂ ಯಾವುದು? ಹಾಂ, ಮೋಕ್ಷಿತಾ. ಪಾರು ಸೀರಿಯಲ್ ಮೋಕ್ಷಿತಾ? ಹಾಂ, ಪಾರು ಸೀರಿಯಲ್ ಮೋಕ್ಷಿತಾ ಅಲ್ಲ, ಅವಳಲ್ಲಪ್ಪ. ಹಾಂ, ಗೌತಮಿನಾ? ಗೌತಮಿ. ಯಾಕೆ ಇಷ್ಟ ಗೌತಮಿ? ಅವಳು ಸ್ವಲ್ಪ ರಫ್ ಆಗಿ ಮಾತಾಡೋದು ಅದೆಲ್ಲ ಮಾಡ್ತಾಳೆ, ಸ್ವಲ್ಪ ಕೂಲಾಗಿರ್ತಾಳೆ, ಅಳ್ತಾ ಇರ್ತಾಳೆ. ಭವ್ಯಗೌಡನ? ಗೀತಾ ಸೀರಿಯಲ್ ಭವ್ಯಗೌಡನ? ಹಾಂ, ಅದಕ್ಕೆ ಇಷ್ಟನಾ? ಅಳ್ತಿರ್ತಾಳೆ ಅಂತ ಇಷ್ಟನಾ? ಅಳ್ತಿರ್ತಾಳೆ, ಬೇಜಾರು. ಅವಳು ನೋಡಿದ್ರೆ ಬೇಜಾರ ನಿಮ್ಗೆ? ಬೇಜಾರು, ಅಳ್ತಾಳಲ್ಲ, ಮಾತಿಗೆ ಮುಂಚೆ ಅಳ್ತಾಳೆ. ಅವಳು ಇನ್ನೊಬ್ಳು ಹೊಂಟೋದ್ಲಲ್ಲ, ಅವಳು ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ಲು. ಅವಳು ಹೊಂಟೋದ್ಲಲ್ಲ ಹೋದ್ವಾರ, ಐಶ್ವರ್ಯ. ಅವಳು ಹೋಗಿದ್ದಕ್ಕೆ ಬೇಜಾರಾಯ್ತಾ ನಿಮ್ಗೆ? ಬೇಜಾರಾಯ್ತು. ಆಯ್ತು. ಯಾರು ಗೆಲ್ಬೇಕು ಬಿಗ್ ಬಾಸ್ ಈ ಸರಿ? ಯಾರು ಗೆಲ್ಲಬೇಕು? ಎಲ್ಲ ಒಂದೇ ಥರ ಇದ್ದಾರೆ 4 ಜನನು. ಯಾರು ಗೆಲ್ತಾರೋ, ಇಬ್ರು ಗೆದ್ರಲ್ಲ ಲಾಸ್ಟಲ್ಲಿ, ಅವರು ಬರ್ಬೋದು ಅನ್ಕೊಂತೀನಿ. ಯಾವ ಲಾಸ್ಟಲ್ಲಿ ಇಬ್ರು ಗೆದ್ರು? ಲಾಸ್ಟಲ್ಲಿ ಅದೇನೋ ಇದ್ರಲ್ಲಿ ಗೆದ್ರಲ್ಲಪ್ಪ, ಕಾಲ್ ಇಷ್ಟ.
ಅವರಿಬ್ಬರು ಬರ್ಬೋದು ಅನ್ಕೊಂತೀನಿ ನಾನು. ಓಕೆ ಇವಾಗ ಇದು ಕುರುಬು ಗೌಡ ಏನೋ ಅವನ ಹೆಸರು ಅವ್ನು ಬರ್ಬೋದು ಹನುಮಂತು ಹನುಮಂತ್ ಬರ್ಬೋದು ಅನ್ಕೊಂತೀನಿ. ಇವಾಗ ಹನುಮಂತು ಮತ್ತು ಧನರಾಜ್ ಅವ್ರ ಜೋಡಿ ಹೇಗಿದೆ? ಚೆನ್ನಾಗಿದೆ ಅಂದರೆ ನನಗೆ ಹನುಮಂತ್ ಬರ್ತಾನೆ ಅಂತ ಅಷ್ಟೇ. ಓಕೆ ಗೌತಮಿ ಮತ್ತು ಮಂಜುಣ್ಣ ಹೇಗೆ ಆಟ ಆಡ್ತಿದ್ದಾರೆ ಅಂತ ಅನ್ಸುತ್ತೆ? ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಆಡಿದ್ರೆ ಅವ್ರು ಬರ್ತಾರೆ, ಇಲ್ಲಾಂದರೆ ಇಲ್ಲ. ಚೈತ್ರ ಕುಂದಾಪುರ ನೋಡಬೇಕು, ಅವ್ರು ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ ಹಾಂ ಅಷ್ಟೇ. ಇನ್ನೇನು ನನಗೆ ಅದೇ ಅವ್ರು 3 ಜನ. ಓಕೆ ಇವಾಗ ಬಿಗ್ ಬಾಸ್ ನೋಡ್ತಿದ್ದೀರಲ್ವಾ, ಸುದೀಪ್ ಅವ್ರು ಏನಾದರೂ ಇದು ಪ್ರೋಗ್ರಾಮ್ ನಡ್ಸ್ಕೊಡಲ್ಲ ಅಂತ ಹೇಳ್ತಿದಾರಲ್ವಾ, ಸೊ ಇವ್ರ ಜಾಗದಲ್ಲಿ ಬೇರೆ ಯಾರನ್ನ ನೋಡೋಕೆ ಇಷ್ಟಪಡ್ತೀರಾ ನೀವು? ನಾವು ಯಾರನ್ನೂ ನೋಡೋಕ್ಕೆ ಇಷ್ಟಪಡಲ್ಲ. ಅವ್ನು ಬಿಟ್ಟರೆ, ಹೌದಾ? ಸುದೀಪ್ ಅವ್ನು ಬಿಟ್ಟರೆ ಇನ್ಯಾರೂ ಇಷ್ಟ ಇಲ್ಲ. ಅವ್ರು ಚೆನ್ನಾಗಿ ನಡೆಸ್ತಾರೆ, ಅವ್ರು ಮಾತಾಡ್ತಾರೆ, ಅವ್ರು ಇದು ಮಾಡ್ತಾರೆ. ಅವ್ರು ಬಿಟ್ಟರೆ ಇನ್ಯಾರೂ ನಡ್ಸೋಕ್ಕೆ ಅವರಿಲ್ಲ. ಆಗಲ್ಲ. ಬೀಟ್ ಪ್ಲಸ್ ಕರ್ನಾಟಕ.